ರಾಮ ಮಂದಿರದ ಕಾಣಿಕೆ ಹಣದಲ್ಲಿ ಸುಮಾರು 7 ಕೋಟಿ ರೂಪಾಯಿ ಕಳುವಾಗಿದೆ ಅಂತ ಅಖಿಲೇಶ್ ಯಾದವ್ ಜೂನ್ 7ರಂದು ಟ್ವೀಟ್ ಅನ್ನು ಮಾಡೋವರೆಗೂ ಉತ್ತರ ಪ್ರದೇಶದ ಇಷ್ಟೊಂದು ದೊಡ್ಡ ಮಾಧ್ಯಮ ಜಾಲಕ್ಕೆ ಈ ಹಗರಣದ ವರದಿ ಮಾಡೋದಕ್ಕೆ ಧೈರ್ಯ ಇರಲಿಲ್ವಾ? 40 ಜನರ ಸಮ್ಮುಖದಲ್ಲಿ ಮತ್ತೆ CCTV ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ರಾಮ ಮಂದಿರದ ಹುಂಡಿ ಹಣವನ್ನ ಎಣಿಸಲಾಗ್ತಾ ಇದ್ರು ಕೋಟ್ಯಾಂತರ ರೂಪಾಯಿಗಳು ನಿರಂತರವಾಗಿ ಕಣ್ಮರೆಯಾಗ್ತಾ ಇರೋದು ಹೇಗೆ ಸಾಧ್ಯ? ಕಾಣಿಕೆ ಹಣ ದುರುಪಯೋಗದ ಆರೋಪ ಕೇಳಿಬಂದ ತಕ್ಷಣನೇ ಇದು ಸರ್ಕಾರಿ ವಿಷಯ ಅಲ್ಲ, ಮಂದಿರದ ಆಡಳಿತ ನೋಡ್ಕೊಳ್ಳುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಪಂಕಜ ಚೌಧರಿ ಅವರು ಜವಾಬ್ದಾರಿಯಿಂದ ನುಣುಚಿಕೊಂಡಿರೋದು ಯಾಕೆ? ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಆಡಿಟ್ ನಡೀತಾ ಇದೆ ಅಂತ ಮರೆಮಾಚುವಂತ ಉತ್ತರವನ್ನ ಕೊಡ್ತಾ ಇರೋದು ಯಾಕೆ? ಮಂದಿರದ ಎಣಿಕೆ ಸಿಬ್ಬಂದಿ ಅವಿನಾಶ್ ಶುಕ್ಲಾ ಅನ್ನುವಂಥ ಉದ್ಯೋಗಿಯ ಖಾತೆಯಿಂದ 5 ಲಕ್ಷ ರೂಪಾಯಿಗಳನ್ನ ಟ್ರಸ್ಟ್ ವಶಪಡಿಸಿಕೊಂಡಿದೆ ಅನ್ನುವಂಥ ವರದಿಗಳಿದ್ರೂ ಕೂಡ ಬ್ಯಾಂಕ್ ನೌಕರರು ಮತ್ತೆ ಉದ್ಯೋಗಿಗಳ ವಿರುದ್ಧ ಪೊಲೀಸರು ಇವತ್ತಿನವರೆಗೂ ಅಧಿಕೃತ FIR ದಾಖಲಿಸದೇ ಇರೋ ಹಾಗೆ ತಡೀತಾ ಇರೋದು ಯಾರು? ರಾಮ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರು ಇದ್ದಕ್ಕಿದ್ದ ಹಾಗೆ ಅಯೋಧ್ಯೆಗೆ ಬಂದು ಟ್ರಸ್ಟ್ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನ ನಡೆಸಿ ಮಾಧ್ಯಮಗಳ ಮುಂದೆ ಏನನ್ನು ಹೇಳದೇನೆ ಸದ್ದಿಲ್ಲದೆ ಮೌನವಾಗಿ ಹೊರಟು ಹೋಗಿದ್ರೆ ಹಿಂದಿನ ನಿಗೂಢತೆ ಏನಿರಬಹುದು? ಶ್ರೀರಾಮನ ಹೆಸರಿನಲ್ಲಿ ಜನರಿಂದ ಪಡೆದಂತಹ ದೇಣಿಗೆಯನ್ನ ಕದಿಯಲಾಗಿದೆ ಅಂತ AP ಸಂಸದ ಸಂಜಯ್ ಸಿಂಗ್ ಅವರು ಬಹಿರಂಗವಾಗಿ ಆರೋಪ ಮಾಡ್ತಾ ಇರುವಾಗ ಸತ್ಯಾಸತ್ಯತೆಯನ್ನು ಹೊರತರೋದಕ್ಕೆ ಕೋರ್ಟ್ ಉಸ್ತುವಾರಿಯ ಸ್ವಯಂ ಪ್ರೇರಿತ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಹೆದರ್ತಾ ಇರೋದು ಯಾಕೆ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಇನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.